ವೇದಿಕೆ ಮೇಲೆ ಇರುವಂತಹ ಎಲ್ಲ ಹಿರಿಯರಿಗೆ ನನ್ನ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸಭಾ ಕಾರ್ಯಕ್ರಮಗಳು ಅಂತಂದ್ರೆ ನನಗೆ ಗೊತ್ತಿದೆ, ಆ ಸಭಾ ಕಾರ್ಯಕ್ರಮ ಮುಗ್ದ ಮೇಲೇನೆ ನಾವು ಹೋಗೋಣ ಅನ್ನುವಂಥ ಒಂದು ಮನಸ್ಥಿತಿ ಡೆವಲಪ್ ಆಗಿದೆ. ಆದರೆ ಅದು ಹಾಗಾಗಬಾರ್ದು. ಯಾಕಂದ್ರೆ ಒಂದು ಸಭಾ ಕಾರ್ಯಕ್ರಮ ನಡೀತಾ ಇದೆ ಅಂತಂದ್ರೆ ಆ ವೇದಿಕೆಯಲ್ಲಿ ಕಲಿಯುವಂಥದ್ದು ಬಹಳಷ್ಟಿರುತ್ತೆ. ಅಲ್ಲಿ ಎಷ್ಟೋ ಜನ ಸಾಧಕರು ಬರ್ತಾರೆ, ಎಷ್ಟೋ ಸ್ಫೂರ್ತಿ ನೀಡುವಂತಹ ವಿಚಾರಗಳಿರುತ್ತೆ, ನಾವು ಕಲ್ತ್ಕೊಳ್ಳುವಂಥದ್ದಿರುತ್ತೆ. ಹಾಗೆ ನಾವು ಯಾವ ತರ ಮಾತಾಡ್ಬೇಕು, ಯಾವ ತರ ಮಾತಾಡಬಾರ್ದು ಅಂತಾನೂ ಗೊತ್ತಾಗತ್ತೆ ಅಲ್ವಾ? ತುಂಬಾ ಚೆನ್ನಾಗಿ ಮಾತಾಡಿದ್ರೆ ಹೇಳ್ತಾರೆ ಚೆನ್ನಾಗಿ ಮಾತಾಡಿದ್ದಾರೆ, ಏನೋ ಒಂದು ಕಲಿಯುವಂಥದ್ದಿತ್ತು ಅಂತ. ತುಂಬಾ ಹೊತ್ತು ಬೋರ್ ಹೊಡಿಸುವಷ್ಟು ಯಾರಾದ್ರೂ ಮಾತಾಡಿದ್ರೆ ಹೇಳ್ತಾರೆ ಅಯ್ಯೋ ದೇವ್ರೆ ಏನ್ ಮಾತಾಡ್ತಾರಪ್ಪ, ಎಷ್ಟೊತ್ತಿಗೆ ಮಾತು ಮುಗಿಸ್ತಾರೆ ಅಂತ ಅಲ್ವಾ? ನಾವೆಲ್ಲ ಚಿಕ್ಕವರಿರುವಾಗ ಮೇಡಮ್ ಹೇಳ್ದ ಹಾಗೆ ನಮ್ಗೆ ಅಜ್ಜಿ ಮನೆ, ಯಾರ ಮನೆಗೆ ಫಸ್ಟ್ ಹೋಗೋದು ಅಂತ, ಅತ್ತೆ ಮನೆಗೆ ಹೋಗೋದಾ, ಮಾವನ ಮನೆಗೆ ಹೋಗೋದಾ, ಅಜ್ಜನ ಮನೆಗೆ ಹೋಗೋದಾ ಅಂತ. ಅವ್ರು ಫಸ್ಟ್ ಬರ್ತಾರ, ನಾವು ಫಸ್ಟ್ ಹೋಗ್ತೀವ ಅಂತ. ಬಟ್ ಈಗಿನ ಕಾಲದಲ್ಲಿ ಬಹಳಷ್ಟು ಬದಲಾಗಿದೆ. ಯಾಕಂದ್ರೆ ಮನೇಲಿ ಇರೋದು ಅಪ್ಪ ಅಮ್ಮ, ಹೆಚ್ಚಿನ ಮನೆಗಳಲ್ಲಿ ಅಜ್ಜ ಅಜ್ಜಿ ಊರಲ್ಲಿರ್ತಾರೆ, ಇಲ್ಲ ಬೇರೆ ಊರಿಗೆ ಅಪರೂಪಕ್ಕೆ ಹೋಗುವಂಥದ್ದು, ಮನೇಲಿ ಮಕ್ಳನ್ನ ನೋಡ್ಕೊಳ್ಳೋದಕ್ಕೆ ಯಾರಾದರೂ ಇರಬೇಕು ಅನ್ನುವಂಥದ್ದು, ವರ್ಕಿಂಗ್ ಪೇರೆಂಟ್ಸ್, ಈ ಎಲ್ಲ ಚಾಲೆಂಜಸ್ ನಡುವೆ ಕೂಡ ನಾವು ಮಕ್ಕಳನ್ನ ಚೆನ್ನಾಗಿ ಬೆಳೆಸಲೇಬೇಕು. ಯಾರೋ ಒಬ್ರು ಮಹಾತ್ಮರು ಹೇಳ್ತಾರೆ, ಮಕ್ಕಳು ಒಂದ್ಸಲ ನಮ್ಮ ಜೀವನಕ್ಕೆ ಬಂದ್ರು ಅಂತಂದ್ರೆ 20 ವರ್ಷಗಳ ಕಮಿಟ್ಮೆಂಟ್ ಅಂತ. ಆ 20 ವರ್ಷ ನಾವು ಒಂದ್ಸಲ ಅವ್ರು ನಮ್ಮ ಜೀವನದಲ್ಲಿ ಬಂದ್ರು ಅಂದಮೇಲೆ ನಮ್ಮದು ಅಷ್ಟೇ ಅಲ್ಲ, ಅವ್ರನ್ನ ಕೂಡ ಸರಿಯಾಗಿ ಬೆಳೆಸೋದು ನಮ್ಮ ಜವಾಬ್ದಾರಿ. ಅದರಲ್ಲಿ ಏನಾದರೂ ತಪ್ಪು ಮಾಡಿದ್ರೆ ನಮ್ಮ ಜೀವನಕ್ಕೊಂದು ಉದ್ದೇಶನೇ ಇಲ್ಲ ಅಂತ ಆಗೋಗ್ಬಿಡುತ್ತೆ. ಅದಕ್ಕೆ ನಮಗೆ ಬೇಕಾಗಿರೋದು ತಾಳ್ಮೆ. ಪೇಷನ್ಸ್ ಇಲ್ಲ ಅಂತಂದರೆ ಭಾಳ ಕಷ್ಟ. ಈಗ ಎಷ್ಟೋ ಜನ ಟಿ ವಿ ಮುಂದೆ ಹೋಗಿ ಕೂತ್ಕೋತಾರೆ, ಮೊಬೈಲ್ ಹಿಡ್ಕೋತಾರೆ, ಏನು ಮಾಡೋದು ಕೇಳೋದೇ ಇಲ್ಲ, ಮೊಬೈಲನ್ನು ಹಿಡಿದ್ರೆ ಬಿಡೋದೇ ಇಲ್ಲ ಅಂತ. ಇಲ್ಲಿ ಎಷ್ಟು ಜನ ಮೊಬೈಲನ್ನು ಮುಟ್ಟೋದಿಲ್ಲ ಮಕ್ಕಳು? ಎಷ್ಟು ಮಕ್ಕಳು ಇಲ್ಲಿ ಮೊಬೈಲ್ ಮುಟ್ಟೋದಿಲ್ಲ? ಕೈ ಎತ್ತಿ. ಮೊಬೈಲ್ ಮುಟ್ಟೋರಿಗೆ ಯಾರಿಗೂ ಬೈಯೋದಿಲ್ಲ ನಾನು. ಓಕೆ, ಇವ್ರು ಯಾರು ಮೊಬೈಲ್ ಮುಟ್ಟೋದಿಲ್ಲ? 100%? ಓಕೆ. ವಾಟ್ ಅಬೌಟ್ ಅದರ್ಸ್? ಎಷ್ಟು ಗಂಟೆ ಮೊಬೈಲ್ ನೋಡ್ತೀರಾ ಉಳಿದವರು? 5 hours? 5, 4, 3, 2, 1 hour? ಗೊತ್ತಾ ಸ್ಕ್ರೀನ್ ಟೈಮ್ ಎಷ್ಟು ಅಂತ ಮಕ್ಕಳಿಗೆ? ಬೆಳಿಗ್ಗೆಯಿಂದ ಸಂಜೆವರೆಗೆ ಎಷ್ಟೊತ್ತು ಸ್ಕ್ರೀನ್ ಟೈಮ್ ಅಂತ ಗೊತ್ತಾ? ಎಷ್ಟು? 3 hours. ಕೇಳಿ, 20 minutes ಮಕ್ಕಳಿಗೆ ಸ್ಕ್ರೀನ್ ಟೈಮ್. ಈ ಸ್ಕ್ರೀನ್ ಟೈಮ್ ಅಂದರೆ ಟಿ ವಿ, ಮೊಬೈಲ್, ಲ್ಯಾಪ್ಟಾಪ್, ಯಾವುದೇ ಡಿವೈಸ್ ಆಗಿರಲಿ, ಮಕ್ಕಳು 20 minutesಗಿಂತ ಜಾಸ್ತಿ ನೋಡೋದು ತಪ್ಪು ಅನ್ನತ್ತೆ ಸೈನ್ಸ್. ಹೋಗಲಿ ಬಿಡಿ, 1 hour ತನಕ ಎಕ್ಸ್ಟೆನ್ಷನ್. ಅದಕ್ಕಿಂತ ಜಾಸ್ತಿ ಮಕ್ಕಳು ಹೇಳ್ತಾರೆ, ಅಲ್ಲ ಅಪ್ಪ ಅಮ್ಮ ನೀವು ಕಂಪ್ಯೂಟರ್ ಮುಂದೆ ಕೂತ್ಕೋತೀರಾ, ನೀವು ನೋಡ್ತೀರಾ ಮೊಬೈಲು, ನೀವು ಟಿ ವಿ ನೋಡ್ತೀರಾ, ನಾವು ನೋಡಬಾರ್ದ ಅಂತ. ಹೌದು, ನಾವು ಬೆಳೆದು ದೊಡ್ಡವರಾಗಿ ನಮಗೆ ನಮ್ಮದೇ ಆದಂಥ ಜವಾಬ್ದಾರಿಗಳಿವೆ, ನಮ್ಮದೇ ಆದಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಆದರೆ ಬೆಳೆಯುವ ಏಜಲ್ಲಿ ಮೊಬೈಲ್ ಹಿಡ್ಕೊಂಡ್ರೆ ಹೇಗೆ? ಎಷ್ಟೋ ಜನ ಅಂದ್ಕೊಂಡಿದ್ದಾರೆ ಬರೀ ಕಣ್ಣಿಗೆ ಮಾತ್ರ ಅಪಾಯ ಅಂತ. ಆದರೆ ಈ ಥರ ಸಮ್ಮರ್ ಕ್ಯಾಂಪ್ ಯಾಕೆ ಬೇಕು ಅಂತ ಹೇಳ್ತೀನಿ ನಾನು. ಇಲ್ಲಿ ಹಲವು ವಿಷಯಗಳನ್ನು ಕಲಿಯೋದು ಒಂದು ಕಡೆ, ಆದರೆ ನೀವು ಒಂದು ಕಡೆ ಸ್ಕ್ರೀನಿಂದ ದೂರ ಇರೋದಕ್ಕೆ ನಿಮಗೊಂದು ಗೋಲ್ಡನ್ ಅಪೋರ್ಚುನಿಟಿ ಅನಿವಾರ್ಯವಾಗಿ ಇರಲೇಬೇಕು. ಹೇಗೆ ಮೊಬೈಲ್ ಬಿಡಿಸೋದು ಕೇಳಿದ್ರೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ಅವರನ್ನು ಇನ್ವಾಲ್ವ್ ಮಾಡಿ. ಒಂದು ಅಮ್ಮಂಗೆ ಮಗಳು ಕೇಳಿದ್ಲಂತೆ, ಅಮ್ಮ ಮೊಬೈಲ್ ಕೊಡು ನಿಂದು ಅಂತ. ಅಮ್ಮ ಹೇಳಿದ್ರು ನಾನು ಕೊಡಲ್ಲ. ಎಷ್ಟೋ ಜನ ಪೇರೆಂಟ್ಸು ಪಾಪ ಫಸ್ಟಿಗೆ ಕೊಡಲ್ಲ ಅಂತಲೇ ಹೇಳೋದು. ನಾನು ಕೂಡ ಪೇರೆಂಟಾಗಿ ಹೇಳ್ತಾ ಇದ್ದೀನಿ. ಇನ್ನೊಂದು ಸಲ ಕೇಳಿದ್ಲು, ಅಮ್ಮ ಬೋರ್ ಆಗ್ತಿದೆ ಅಮ್ಮ, ಹೋಗಿ ಏನಾದರೂ ಆಡ್ಕೋ. ಇಲ್ಲಮ್ಮ ಯಾರು ಫ್ರೆಂಡ್ಸ್ ಬರ್ತಾ ಇಲ್ಲ, ಎಲ್ಲ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ, ಆಡೋದಕ್ಕೆ ಯಾರೂ ಇಲ್ಲ. ಅಮ್ಮ ಟಿ ವಿ ನೋಡ್ಲಾ? ಇಲ್ಲ, ಟಿ ವಿ ಹಾಕೋದಕ್ಕೆ ನಾನು ಬಿಡಲ್ಲ. ಮತ್ತೇನು ಮಾಡಲಮ್ಮ, ಬೋರ್ ಆಗುತ್ತೆ. ನನಗೆ ಗೊತ್ತಿಲ್ಲ ನೀನು ಏನು ಮಾಡ್ತೀಯ ಅಂತ, ಅಲ್ಲಿ ಬುಕ್ಸ್ ಇದೆ, ಬುಕ್ಸ್ ಓದು, ಇಲ್ಲ ಬೇರೆ ಏನಾದರೂ ಕೆಲಸ ಮಾಡು, ಇಲ್ಲ ನನಗೇನಾದರೂ ಕೆಲಸದಲ್ಲಿ ಸಹಾಯ ಮಾಡು, ಮೊಬೈಲ್ ಕೊಡಲ್ಲ, ನೋ ಟಿ ವಿ ಅಂತ. ಈ ಮಗಳಿಗೋ ಅಲ್ಲ, ಈ ಅಮ್ಮ ಏನಂತ ಬೆಳಿಗ್ಗೆಯಿಂದ ಸಂಜೆವರೆಗೂ ಎಷ್ಟು ಬೋರ್ ಆಗುತ್ತೆ ನನಗೆ, ಯಾವುದೂ ಇಲ್ಲ ಅಂತಂದರೆ ನಾನು ಹೇಗೆ ಕಳೀಲಿ ಅಂತ. ಆಗ ಸ್ವಲ್ಪ ಹೊತ್ತಾಯ್ತಂತೆ, ಇವಳಿಗೆ ಅಮ್ಮ ಕೊಡೋದಿಲ್ಲ ಅಂತ ಗೊತ್ತಾಯಿತು. ಅಮ್ಮ ಸ್ವಲ್ಪ ಜೋರಿದ್ದಾರೆ, ಇದು ಏನು ಬೆಗ್ ಮಾಡಿದ್ರೂ ಕೊಡಲ್ಲ ಅಂತ ಗೊತ್ತಾದ್ಮೇಲೆ ಸುಮ್ಮನೆ ಹೀಗೆ ಮೇಲೆ ನೋಡ್ತಾ ಕೂತ್ಕೊಂಡ್ಲಂತೆ. ಮೇಲೆ ನೋಡ್ತಾ ಕೂತ್ಕೊಂಡಾಗೆ ಅವಳ ತಲೆಗೆ ಏನೋ ಒಂದು ಕಲ್ಪನೆ ಮೂಡ್ತಂತೆ, ಅಂದರೆ ಇಮ್ಯಾಜಿನೇಷನ್ ಬರುತ್ತೆ. ಹಾಗೇ ಒಂದು ಪೆನ್ಸಿಲ್ ತೊಗೊಂಡು ಸ್ಕೆಚ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆಗ ಒಂದು ಸುಂದರವಾದಂಥ ಚಿತ್ರ ಮೂಡುತ್ತೆ. ಆಮೇಲೆ ಅದಕ್ಕೆ ಬಣ್ಣ ತುಂಬಬೇಕು ಅಂತ ಅನಿಸುತ್ತೆ. ಆಶ್ಚರ್ಯ ಆಯಿತು ಅವಳಿಗೆ. ಆ್ಯಕ್ಚುಲಿ ಆ ಬೋರ್ ಆಯಿತು ನೋಡಿ, ಆ ಬೋರಿದು ಒಂದು ಸ್ಯಾಚುರೇಷನ್ ಪಾಯಿಂಟನ್ನು ಅವಳು ರೀಚ್ ಆದಮೇಲೆ ನೆಕ್ಸ್ಟ್ ಅವಳಿಗೆ ಅಲ್ಲಿ ಬ್ರೇಕ್ ಡೌನ್ ಆದದ್ದು ಏನು ಹೇಳಿ, ಒಂದು ಕ್ರಿಯೇಟಿವಿಟಿಯ ಬಾಗಿಲು ಓಪನ್ ಆಯಿತು ಅಂತ ಹೇಳ್ತಾರಲ್ಲ ಹಾಗೆ. ಆಗ ಅವಳಿಗೆ ಸ್ವತಃ ರಿಯಲೈಸ್ ಆಗುತ್ತೆ, ಆ ಚಿಕ್ಕ ಹುಡುಗಿಗೆ, ಅಂದರೆ ನಾನೇನಾದರೂ ಮಾಡ್ಬೋದು, ಈ ಥರ ಸೃಷ್ಟಿ ಮಾಡ್ಬೋದು ಅಂತ.
ಆಮೇಲೆ ಕಂಟಿನ್ಯೂ ಆಗಿ ಅವಳು ಡ್ರಾಯಿಂಗ್, ಮ್ಯೂಸಿಕ್ ಹೀಗೆ ಬೇರೆ ಬೇರೆ ಹವ್ಯಾಸಗಳಿಗೆ ಅಂಟ್ಕೋತಾ ಹೋಗ್ತಿದ್ದಾಗೆ ಇದೇ ಥರ ವೇದಿಕೆ ಮೇಲೆ ಬಂದು ಮಾತಾಡೋದಕ್ಕೆ ಶುರು ಮಾಡ್ತಾಳೆ. ಮೊದಲನೇದಾಗಿ ಅಮ್ಮನಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾಳೆ. ಅಮ್ಮನಿಗೆ ಥ್ಯಾಂಕ್ಸ್ ಹೇಳಿ ಭಾಷಣ ಶುರು ಮಾಡ್ತಾಳೆ ವೇದಿಕೆ ಮೇಲೆ. ಜಸ್ಟ್ ಇಮ್ಯಾಜಿನ್, ನಮ್ಮಮ್ಮ ನನಗೆ ಮೊಬೈಲ್ ಕೊಡಲಿಲ್ಲ, ಟಿ ವಿ ನೋಡೋದಕ್ಕೆ ಬಿಡಲಿಲ್ಲ, ಆದರೆ ನನಗೆ ಅದರಿಂದ ಒಳ್ಳೆಯದೇ ಆಯಿತು ಅಂತ. ಯಾಕಂದರೆ ನಾನು ಬೋರ್ ಆಗುವಾಗ ಹುಡುಕೊಂಡೆ, ನನಗೇನೋ ಇಷ್ಟ ಅನ್ನೋದು ಗೊತ್ತಾಯಿತು, ನನಗೆ ಏನು ಇಷ್ಟ ಅಂತ ಹುಡ್ಕೊಳ್ಳೋದಕ್ಕೆ ಆ ಗ್ಯಾಪ್ ಬೇಕಿತ್ತು ಅಂತ. ಎಷ್ಟೋ ಜನರಿಗೆ ಬೋರ್ ಆದಾಗಲೇ ಇಂಥ ವಿಚಾರಗಳು ಹುಟ್ಕೊಂಡಿದ್ದು. ನಾನು ಚಿಕ್ಕವಳಿದ್ದಾಗ ನಮ್ಮ ಮನೆಯಲ್ಲಿ ನನ್ನ ತಂದೆಗೊಂದು ಬಲವಾದ ನಂಬಿಕೆ ಇತ್ತು, ಟಿ ವಿ ಇದ್ದರೆ ಮಕ್ಕಳು ಓದಲ್ಲ ಅಂತ. ಅವರು ಅದಕ್ಕೆ ನಾನು ಡಿಗ್ರಿಗೆ ಬರೋ ತನಕ ಎಷ್ಟೇ ಗೋಗರೆದ್ರೂ ಟಿ ವಿ ಹಾಕಿಸಲೇ ಇಲ್ಲ. ಆ್ಯಂಡ್ ಅವತ್ತು ಹೇಳ್ತಿದ್ದೆ, ಏನಪ್ಪ ಇದು ಎಲ್ಲರ ಮನೇಲೂ ಟಿ ವಿ ಇದೆ, ನಮ್ಮ ಮನೇಲಿ ಇಲ್ವಲ್ಲ ಅಂತ. ಆದರೆ ಇವತ್ತು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ರೀಸನ್ ಕೇಳಿ, ನನಗೆ ಅನಿವಾರ್ಯತೆಯಿಂದ ನಾನು ಬುಕ್ಸ್ ಓದೋದಕ್ಕೆ ಶುರು ಮಾಡಿದೆ. ಟೈಮ್ ಪಾಸ್ ಆಗಬೇಕಾಗಿತ್ತು ನನಗೆ. ಆದರೆ ಇವತ್ತು ಆ ಪುಸ್ತಕಗಳನ್ನು ಓದೋದೇ ನನ್ನ ಪ್ರೊಫೆಷನ್ಗೆ, ಇವತ್ತು ನಾನೊಂದು ಪುಸ್ತಕ ಬರೆಯೋದಕ್ಕೆ, ಈ ಥರ ಏನಾದರೂ ವಿಚಾರಗಳನ್ನು ಮಾತಾಡೋದಕ್ಕೆ ನನಗೆ ಅವತ್ತಾದಂಥ ಬೋರ್ ಇದೆ ಅಲ್ಲ, ಅದೇ ಹೆಲ್ಪ್ ಆದದ್ದು. ಅದಕ್ಕೆ ನಿಮಗೂ ಕೂಡ ಮೊಬೈಲ್ ನೋಡಬೇಕು ಅನಿಸುತ್ತೆ, ಟಿ ವಿ ನೋಡಬೇಕು ಅಂತ ಅನಿಸುತ್ತೆ, ಆದರೆ ಆ ಸ್ಕ್ರೀನ್ ಟೈಮ್ ಅನ್ನೋದನ್ನು ನೀವೇನಾದರೂ ಜಾಸ್ತಿ ನೋಡ್ತಾ ಹೋಗ್ತೀರಿ ಅಂತಂದರೆ ಹಂತ ಹಂತವಾಗಿ ಆ ಕ್ರಿಯೇಟಿವಿಟಿ ಅಂತ ನಾನು ಏನು ಹೇಳಿದೆ ನೋಡಿ, ಅದು ಕಡಿಮೆ ಆಗ್ತಾ ಬರುತ್ತೆ. ರೀಸೆಂಟಾಗಿ ಒಂದು ಇನ್ಸಿಡೆಂಟ್, ಒಂದು ಹುಡುಗಿ ರೀಲ್ಸ್ ನೋಡ್ತಾ ಇರ್ತಾಳೆ. ರೀಲ್ಸ್ ನೋಡುವಾಗ ಅಮ್ಮನಿಗೆ ಕೋಪ ಬರುತ್ತೆ, ಬಂದು ಮೊಬೈಲ್ ಕೊಡು ಅಂತ ಹೇಳ್ತಾರೆ, ಕೊಡೋದಿಲ್ಲ. ಆಗ ಅವಳು ಬಲವಂತವಾಗಿ ಮೊಬೈಲನ್ನು ಕಿತ್ಕೊಳ್ಳುವಾಗ ಅಮ್ಮನನ್ನು ಕೆಳಗಡೆ ನೂಕು ಬಿಡ್ತಾಳೆ. ಅಮ್ಮ ಕೆಳಗಡೆ ಬಿದ್ದು ಅವರ ತಲೆಗೆ ಪೆಟ್ಟಾಗತ್ತೆ. ಅಮ್ಮ ಅಳ್ತಿದ್ದಾರೆ, ಅಮ್ಮನಿಗೆ ನೋವಾಗಿದೆ, ಆದರೆ ಇವಳು ರೀಲ್ಸ್ ನೋಡೋದನ್ನು ಕಂಟಿನ್ಯೂ ಮಾಡ್ತಾ ಇದ್ದಾಳೆ. ಜಸ್ಟ್ ಇಮ್ಯಾಜಿನ್, ಯಾವುದಾದ್ರೂ ತಂದೆ ತಾಯಿಗಳಿಗೆ ಇಂಥ ಸಿಚುವೇಶನ್ ಬಂದರೆ ಮೊದಲು ಕಣ್ಣಲ್ಲಿ ನೀರು ಬಂದೇ ಬರುತ್ತೆ ಅಲ್ವಾ? ಆಕೆಗೂ ಹಾಗೇ ಆಯಿತು. ನನ್ನ ಪರಿಸ್ಥಿತಿ ಹೀಗಾಯ್ತಲ್ಲ, ನಾನು ಈ ಥರ ಬಿತ್ಕೊಂಡಿದ್ದೀನಿ, ಮನೇಲಿ ಯಾರೂ ಇಲ್ಲ, ಮಗಳು ರೀಲ್ಸ್ ನೋಡೋದನ್ನು ಕಂಟಿನ್ಯೂ ಮಾಡ್ತಾ ಇದ್ದಾಳೆ, ನೂಕ್ಬಿಟ್ಟಿದ್ದಾಳೆ ಅಮ್ಮನನ್ನು. ಇದಕ್ಕೆ ಕಾರಣ ಏನಿರ್ಬೋದು ಕಾರಣ ಏನು? ರೀಲ್ಸ್ ನೋಡೋದಷ್ಟೇ ಅಲ್ಲ, ಫೀಲಿಂಗ್ಸ್ ಇಲ್ಲ. ಯಾವಾಗ ಅವಳು ರೀಲ್ಸ್ ನೋಡ್ತಾ ಹೋದ್ಲಲ್ಲ, ಆಗ ಅವಳಿಗೆ ಆ ರೀಲ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಸುತ್ತಮುತ್ತ ಏನಾಗ್ತಾ ಇದೆ ಗೊತ್ತಿಲ್ಲ. ನಮಗೆ ದಾರಿಲಿ ಯಾರಾದರೂ ಬಿತ್ಕೊಂಡಿದ್ರೆ ಅಥವಾ ಅವ್ರಿಗೇನಾದರೂ ಬೇಕು ಅಂತಿದ್ರೆ ಹೆಲ್ಪ್ ಮಾಡೋಣ ಅಂತ ಅನಿಸುವಂಥ ಒಂದು ಇಮೋಷನ್ಸ್ ಬೇಕಾಯ್ತಾ? ಆ ಇಮೋಷನಲ್ ಕೋಶಂಟ್ ಡೆವಲಪ್ ಆಗಬೇಕು ಅಂತಂದರೆ ಭಾವನೆಗಳನ್ನು ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಜಗತ್ತಿನ ದೊಡ್ಡ ದೊಡ್ಡ ಸಾಧಕರು ಹೇಳ್ತಾರೆ, 16 ವರ್ಷದ ತನಕ ಮಕ್ಕಳಿಗೆ ಮೊಬೈಲ್ ಕೊಡಲೇಬೇಡಿ ಅಂತ. ಯಾಕೆ ಹೇಳಿ? ಆ 16ರ ತನಕ ಭಾವನೆಗಳು ಬೆಳೆಯುವಂಥ ಸಮಯ. ಅಂದರೆ ನಾವು ಇನ್ನೊಬ್ಬರನ್ನು ಪ್ರೀತಿಸಬೇಕು, ಗೌರವಿಸಬೇಕು, ಅವ್ರಿಗೇನೋ ಬೇಜಾರಾಗಿದೆ ಅಂತಂದರೆ ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ಇದೆಲ್ಲ ಡೆವಲಪ್ ಆಗಬೇಕು ಅಂತಂದರೆ ಆ ಏಜಲ್ಲಿ ನಾವು ಕಂಪ್ಲೀಟಾಗಿ ಪರಿಸರದ ಜೊತೆಗೆ, ಮನುಷ್ಯರ ಜೊತೆಗೆ ಕಳಿಬೇಕು. ಇಲ್ಲೆಲ್ಲ ನೀವು ಸಮ್ಮರ್ ಕ್ಯಾಂಪಿಗೆ ಬಂದು ಫ್ರೆಂಡ್ಸ್ ಮಾಡ್ಕೋತೀರಾ ಅಲ್ವಾ? ಹೊಸ ಫ್ರೆಂಡ್ಸ್ ಮಾಡ್ಕೋತೀರಾ ಅಲ್ವಾ? ಎಸ್. ಈಗ ಯಾರು ಪ್ರಪಂಚದಲ್ಲಿ ಹೆಚ್ಚು ಖುಷಿಯಾಗಿರೋರು ಗೊತ್ತಾ ನಿಮಗೆ? ಯಾರು ಹೇಳಿ? ಹೆಚ್ಚು ಫ್ರೆಂಡ್ಸ್ ಇರೋರು ಅಂದರೆ ಮಾತಾಡೋರು. ನೀವೆಷ್ಟು ಜನರನ್ನ ಮಾತಾಡಿಸ್ತೀರಾ, ಎಷ್ಟು ಜನರ ಜೊತೆ ಮಿಂಗಲ್ ಆಗ್ತೀರಾ, ಎಷ್ಟು ಜನರ ಜೊತೆ ನೀವು ಅವರಿಗೆ ಹೆಲ್ಪ್ ಮಾಡ್ತೀರಾ, ಅಷ್ಟು ನಿಮ್ಮ ಮನಸ್ಸು ಬೆಳೀತಾ ಹೋಗುತ್ತೆ, ಒಬ್ಬ ಒಳ್ಳೆ ಪರಿಪೂರ್ಣ ವ್ಯಕ್ತಿ ಆಗ್ತೀರಾ. ಇದು ಆಗಬೇಕು ಅಂತಂದರೆ ಆ ಟಿ ವಿ ಮೊಬೈಲ್ ಬಿಟ್ಟು ಮನೆ ಒಳಗಡೆಯಿಂದ ಹೊರಗಡೆ ಬರಬೇಕು. ಇವತ್ತು ಅಕ್ಕಪಕ್ಕದ ಮನೆಯಲ್ಲಿ ಯಾರಿದ್ದಾರೆ ಅಂತಲೇ ನಮಗೆ ಗೊತ್ತಿಲ್ಲ. ನಾವು ಹೇಗೆ ಬೇರೆಯವ್ರ ಜೊತೆ ಹೊಂದ್ಕೊಂಡು ಬದುಕೋದು, ಅದನ್ನು ಕಲಿಸೋದೇ ಸ್ಕೂಲ್ಗಳಲ್ಲಿ ನಾವು ಮಾಡಿಕೊಳ್ಳುವಂತಹ ಫ್ರೆಂಡ್ಶಿಪ್ ಆ್ಯಂಡ್ ಅಲ್ಲಿ ಕಲಿಯುವಂತಹ ಮೌಲ್ಯ, ಆ ನೈತಿಕ ಶಿಕ್ಷಣ, ಮೋರಲ್ ವ್ಯಾಲ್ಯೂಸ್, ಇಂಥದ್ದೆಲ್ಲ ಹೆಲ್ಪ್ ಮಾಡುತ್ತೆ. ಹಿಮಾಲಯ ಪರ್ವತ ಗೊತ್ತಲ್ಲ ನಿಮಗೆ? ಮಕ್ಕಳಿಗೆ ಗೊತ್ತಾ ಹಿಮಾಲಯ ಪರ್ವತ? ಗೊತ್ತಲ್ಲ? ಮೌಂಟೇನ್ ಕೇಳಿದ್ದೀರಾ? ಹಿಮಾಲಯ. ಅಲ್ಲಿ ಈ ಸಾಧುಗಳು ವಾಸ ಮಾಡ್ತಾರೆ. ಅವರ ಜೀವನ ಕ್ರಮ ಹೇಗಿರುತ್ತೆ ಅಂತಂದರೆ, ಈ ಮಕ್ಕಳಿಗೆ ಅವರು ಪ್ರತಿದಿನ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಲೇಬೇಕು ಅಂತ ಹೇಳ್ತಾರಂತೆ. ಬೆಳಿಗ್ಗೆಯಿಂದ ಸಂಜೆವರೆಗೆ ಏನಾದರೂ ಒಳ್ಳೆ ಕೆಲಸ. ರಾತ್ರಿ ಮನೆಗೆ ಬಂದು ಕೇಳ್ತಾರಂತೆ ಮಕ್ಕಳ ಹತ್ರ, ಅಲ್ಲಿ ನೀನೇನು ಒಳ್ಳೆ ಕೆಲಸ ಮಾಡಿದೆ ಇವತ್ತು ಅಂತ. ಅವರೇನಾದರೂ ನಾನು ಇವತ್ತು ಏನೂ ಮಾಡಲಿಲ್ಲ ಅಂತಂದರೆ ಏಳಿಸಿ ಹೋಗಿ ಗಿಡಕ್ಕೆ ನೀರನ್ನಾದರೂ ಹಾಕಿಬಿಟ್ಟು ಬಾ ಅಂತ. ಅಂದರೆ ಆ ರೀತಿ ಬೆಳವಣಿಗೆ ಅನ್ನುವಂಥದ್ದು ಮಕ್ಕಳಿಗೆ ಬೇಕು ಅಂತ. ಅತಿ ಹೆಚ್ಚು ಖುಷಿಯಾಗಿರುವಂಥ ದೇಶ ಫಿನ್ಲ್ಯಾಂಡ್ ಅಂತ ಇದೆ, ಆಯಿತಾ? ಕಳೆದ 12 ವರ್ಷಗಳಿಂದ ಹ್ಯಾಪಿನೆಸ್ಸಲ್ಲಿ ಟಾಪ್
ಪೊಸಿಷನಲ್ಲಿದೆ. ನನಗೆ ಭಾಳ ಕುತೂಹಲ. ನಾನು ಹೇಳೋದು ಬೇರೆ ಬೇರೆ ಕಂಟ್ರಿಗೆ ಟ್ರಾವೆಲ್ ಮಾಡಬೇಕು ಅನ್ನುವಂಥ ಆಸೆ ಇರುತ್ತೆ ಅಲ್ವಾ. ಸಾಧ್ಯ ಆದರೆ ಆದಷ್ಟು ಬೇಗ ಫಿನ್ಲ್ಯಾಂಡ್ಗೊಂದು ಹೋಗಬೇಕು. ಅದಕ್ಕೆ ರೀಸನ್ ಏನಪ್ಪ ಅಂತಂದರೆ ಅದು ಹೇಗೆ ಅಷ್ಟೊಂದು ಖುಷಿಯಾಗಿರ್ತಾರೆ ಅವರು ಅಂತ ತಿಳ್ಕೊಬೇಕು ಅಂತ. ಎಲ್ಲ ಇದ್ದು ಖುಷಿನೇ ಇಲ್ಲ, ಎಲ್ಲ ಇದ್ದು ಆರೋಗ್ಯನೇ ಇಲ್ಲ ಅಂತಂದರೆ ಹೇಗೆ ಹೇಗೆ ಅಂತ ಕೇಳಿದ್ರೆ ಅವರು ಕೂಡ ಹಾಗೆ ಅಂತೆ. ಮಕ್ಕಳಿಗೆ ಸ್ಟೂಡೆಂಟ್ಸ್ ಆಗಿರುವಾಗಲೇ ಇನ್ನೊಬ್ಬರಿಗೆ ಹೆಲ್ಪ್ ಮಾಡಲೇಬೇಕು. ಅವ್ರಿಗೊಂಥರ ಪ್ರಾಜೆಕ್ಟು ಶಾಲೆಯಲ್ಲಿದ್ದಾಗಲೇ ಶುರುವಾಗತ್ತೆ. ಬೇರೆಯವರ ಬಗ್ಗೆ ಕನ್ಸರ್ನು, ಏನಾದರೂ ಆಯಿತು ಅಂತಂದರೆ ಏನಾಯಿತು ಅಂತ ಕೇಳೋದು. ಇನ್ನು ಜಗತ್ತಲ್ಲಿ ಅತಿ ಹೆಚ್ಚು ವರ್ಷ ಬದುಕುವಂತಹ ಜಪಾನಿಯರು ಕೇಳಿ, ಅವ್ರ ಮನೆಗೆ ಯಾರಾದರೂ ಬಂದರೆ ಅವ್ರು ಮಾತಾಡಿಸುವಂಥ ಚಂದ ಹೇಗಿರುತ್ತೆ ಅಂತಂದರೆ, ಇವ್ರು ಯಾರೋ ನಮಗೆ ತುಂಬ ವರ್ಷಗಳಿಂದ ಗೊತ್ತು, ಇವ್ರು ನಮ್ಮ ಬಂಧುಗಳು ಅನ್ನೋ ಥರ. ಜೊತೆಗೆ ಅವರೊಂದು ಕಮ್ಯುನಿಟಿ ಗ್ರೂಪ್ ಮಾಡ್ಕೊಂಡಿರ್ತಾರಂತೆ, ಆಯಿತಾ. ಎಲ್ಲರೂ ಒಟ್ಟಿಗೆ ಸೇರೋದು, ಆಟ ಆಡೋದು ಅಥವಾ ಹೆಲ್ಪ್ ಮಾಡೋದು, ಒಟ್ಟಿಗೆ ಕೆಲಸ ಮಾಡೋದು, ಈ ಥರ ನಾವು ಯಾವಾಗ 4 ಜನರ ಜೊತೆ ಸೇರ್ತೀವಲ್ಲ ಆಗ ನಮ್ಮ ಖುಷಿ ಜಾಸ್ತಿ ಆಗುತ್ತೆ, ಆಯಸ್ಸು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ. ಮೊದಲೆಲ್ಲ ಈ ಅವಕಾಶ ಇತ್ತು ನಮಗೆ ಕೂಡು ಕುಟುಂಬದಲ್ಲಿ. ಆದರೆ ಇವತ್ತು ನಾವು ನ್ಯೂಕ್ಲಿಯರ್ ಫ್ಯಾಮಿಲಿಗೆ ಬಂದಾದ ಮೇಲೆ ಅಯ್ಯೋ ನಾನೇನು ಮಾಡಲಿ, ಮನೆಯಲ್ಲಿ ಅವಕಾಶಗಳಿಲ್ಲ ಅಂತ ಹೇಳೋದಕ್ಕಿಂತ ಮಕ್ಕಳನ್ನ ಆದಷ್ಟು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಬಿಡೋದು. ಏನಾದರೂ ಹೊಸ ಸ್ಕಿಲ್ಸ್ ಕಲೀಲಿ. ಈ ಏಪ್ರಿಲ್ ಮೇಯಲ್ಲಿ ಅವರಿಗೊಂದು ಚಾಲೆಂಜ್ ಕೊಡೋದು. ಏನಾದರೂ ಒಂದು ಕಲ್ತ್ಕೊಂಡು ಬಾ, ನನ್ನ ಹತ್ರ ಬಂದು ಅದನ್ನು ಪ್ರೆಸೆಂಟ್ ಮಾಡು, ಅಥವಾ ಏನು ಕಲಿತೆ ನೀನು. ಎಷ್ಟೋ ಜನ ಪೇರೆಂಟ್ಸು ಮಕ್ಕಳ ಜೊತೆ ಮಾತಾಡೋದಕ್ಕೆ ಟೈಮ್ ಇಲ್ಲದೆ ಮಾತಾಡೋದಿಲ್ಲ. ನಂಗೆ ಗೊತ್ತಿಲ್ಲ ಇಲ್ಲಿ ಎಷ್ಟು ಜನ ಪೇರೆಂಟ್ಸು ಮಕ್ಕಳ ಜೊತೆ ಕಾನ್ವರ್ಸೇಷನ್ ಮಾಡ್ತೀರಿ ಅಂತ. ಎಷ್ಟು ಮಾರ್ಕ್ಸ್ ತೆಗೆದೆ ಅನ್ನುವಂಥ ಪ್ರಶ್ನೆಗಿಂತ ಬೆಳಿಗ್ಗೆಯಿಂದ ಸಂಜೆವರೆಗೆ ಇವತ್ತು ಹೇಗಾಯಿತು, ಏನು ನಿನಗಿವತ್ತು ಖುಷಿ ಕೊಡ್ತು, ಏನು ಮಾಡಿದೆ ನೀನು ಇವತ್ತು ಸ್ಕೂಲಲ್ಲಿ, ಯಾರಿಗಾದರೂ ಹೆಲ್ಪ್ ಮಾಡಿದ್ಯಾ, ನಿನ್ನಿಂದ ಯಾರಿಗಾದರೂ ಬೆನಿಫಿಟ್ ಆಯಿತಾ, ಇಂತಹ ಪಾಸಿಟಿವ್ ವಿಷಯಗಳನ್ನು ಕೇಳೋದು. ಅಥವಾ ಪ್ರತಿದಿನ ಏನಾದರೂ ಒಳ್ಳೆಯ ವಿಷಯಗಳನ್ನು ಕತೆ ರೂಪದಲ್ಲಿ ಹೇಳೋದು. ನಮ್ಮ ಮಕ್ಕಳು ನಮ್ಮ ಎದುರುಗಡೆ ಹೇಗಿರ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅಂತೆ, ಬೇರೆಯವರ ಎದುರುಗಡೆ ಹೇಗಿರ್ತಾರೆ ಅನ್ನುವಂಥದ್ದು ನಮ್ಮ ಸಾಧನೆಯನ್ನು ಹೇಳುತ್ತೆ ಅಂತ. ಅದಕ್ಕೆ ನಾವು ಪೇರೆಂಟ್ಸ್ ಆಗಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಟೈಮ್ ಇಲ್ಲ ಅಂತಂದ್ರೂ ಅನಿವಾರ್ಯವಾಗಿ ಟೈಮ್ ಕೊಡಬೇಕು. ನಮ್ಮ ಕೆಲಸ ಮುಗೀತು, ಶಾಲೆಗೆ ಕಳಿಸ್ಬಿಟ್ವಿ, ಅವ್ರು ನೋಡ್ಕೋತಾರೆ, ಇನ್ನು ನಮ್ಮದೇನಿಲ್ಲ, ನಾವು ಫೀಸ್ ಕಟ್ತಾ ಇದ್ದೀವಿ ಅನ್ನೋದಲ್ಲ ನಮ್ಮ ಜವಾಬ್ದಾರಿ. ಅವರು ಶಾಲೆಯಲ್ಲಿ ಏನು ಮಾಡ್ತಿದ್ದಾರೆ, ಅವ್ರು ಯಾರ ಜೊತೆ ಬೆರೀತಾ ಇದ್ದಾರೆ, ಅವರ ಫ್ರೆಂಡ್ಸ್ ಹೇಗಿದ್ದಾರೆ, ಪ್ರತಿದಿನ ಒಂದು ಅರ್ಧ ಗಂಟೆ 1 ಗಂಟೆ ಕಾನ್ವರ್ಸೇಷನ್, ಒಟ್ಟಿಗೆ ವಾಕಿಂಗ್ ಹೋಗೋದಿರ್ಬೋದು, ಒಟ್ಟಿಗೆ ಕೆಲಸ ಮಾಡೋದಕ್ಕೆ ಹೆಲ್ಪ್ ಮಾಡು ಅಂತ ಹೇಳೋದಿರ್ಬೋದು, ಮಕ್ಕಳ ಎದುರುಗಡೆ ಜೋರಾಗಿ ಮಾತಾಡದೇ ಇರುವಂಥ ಗುಣ ಇರ್ಬೋದು. ಇದೆಲ್ಲ ವಿಚಾರಗಳು ಕೂಡ ಮಕ್ಕಳು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಪುಸ್ತಕ ಓದಿ 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 ಅಂತ ಅಪ್ಪ ಅಮ್ಮ ಹೇಳೋದಷ್ಟೇ ಅಲ್ಲ, ಮನೇಲಿ ಅವ್ರು ಪುಸ್ತಕ ಹಿಡ್ಕೊಂಡು ಕೂತ್ಕೊಂಡ್ರೆ ಚಿಕ್ಕ ಪುಟ್ಟ ಮಗು 1 ವರ್ಷ 2 ವರ್ಷದ್ದು ಹಾಳೆ ಹರಿಯೋದಕ್ಕಾದರೂ ಪುಸ್ತಕ ಹಿಡಿಯುತ್ತೆ. ಅಟ್ಲೀಸ್ಟ್ ಅದನ್ನು ಹಾಗೆ ಕೈಯಲ್ಲಿ ಮುದ್ದೆ ಮಾಡಿ ಬಿಸಾಡೋದಕ್ಕಾದರೂ ಹಿಡಿಯುತ್ತೆ. ಆ ಪುಸ್ತಕ ಪ್ರೀತಿ ಅಲ್ಲಿಂದ ಡೆವಲಪ್ ಆಗುತ್ತೆ. ಮನೆಯಲ್ಲಿ ಅದಕ್ಕೋಸ್ಕರ ಒಂದಿಷ್ಟು ಪುಸ್ತಕಗಳನ್ನು ಇಡಬೇಕಂತೆ. ನಾನೇನು ಮಾಡಲಿಲ್ಲ, ನನ್ನ ಮಕ್ಕಳು ಅದನ್ನು ಮಾಡಬೇಕು ಅಂದರೆ, ನೀವು ಮೊಬೈಲ್ ಬಿಡಿ ಅಂತ ಹೇಳಿದ್ರೆ ಅಪ್ಪ ಅಮ್ಮ ಮೊದಲು ಅವ್ರ ಮೊಬೈಲಿಂದ ಎಷ್ಟೊತ್ತು ದೂರದಲ್ಲಿ ಇರ್ತಾರೆ ಅಂತ ನೋಡಬೇಕು, ಮತ್ತೆ ನಾವು ಅಡ್ವೈಸ್ ಮಾಡುವಂಥದ್ದು. ಅದಕ್ಕೆ ನಾವು ಏನೇ ಆಗಬೇಕು ಅಂತ ಅಂದ್ಕೊಂಡಿದ್ದೀವೋ ನಮ್ಮ ಕನಸು, ಅದನ್ನು ಮೊದಲು ನಾವು ಮಾಡಬೇಕು. ಬೆಳಿಗ್ಗೆ ಬೇಗ ಹೇಳ್ಬೇಕು ಅಂತಂದರೆ ನಾವು ಹೇಳ್ಬೇಕು. ನಮ್ಮ ಅಪ್ಪ ಬೆಳಿಗ್ಗೆ 5 ಗಂಟೆಗೆ ಹೇಳ್ತಾ ಇದ್ರು. ಈಗಲೂ ನನ್ನ ತಲೆಯಲ್ಲಿ ಆ ಕಾನ್ಸೆಪ್ಟ್ ಒಂದಿದೆ, ಬೆಳಿಗ್ಗೆ ಬೇಗ ಹೇಳುವಂಥದ್ದು. ನೆಕ್ಸ್ಟ್ ನಮ್ಮ ಮಕ್ಕಳು ಕಂಟಿನ್ಯೂ ಮಾಡಬೇಕು ಅಂತಂದರೆ ನಾವು ಬೇಗ ಎದ್ದು ತೋರಿಸ್ಬೇಕು ವಿನಃ ನಾವು ಅವರನ್ನು ಬೇಗ ಹೇಳಿ, ಬೇಗ ಎದ್ದರೆ ಒಳ್ಳೆಯದು, ಬ್ರಾಹ್ಮಿ ಮುಹೂರ್ತದಲ್ಲಿ ಓದಿದರೆ ಓದಿದ್ದು ತಲೆಗೆ ಹೋಗುತ್ತೆ, ಆ ಟೈಮಲ್ಲಿ ಏನು ಸಂಕಲ್ಪ ಮಾಡ್ತಿರೋ ಅದೆಲ್ಲ ನೆರವೇರುತ್ತೆ ಅಂತ ಹೇಳಿದ್ರೆ ಬಹುಶಃ ಅವರ ಕಿವಿಗೆ ಹೋಗ್ಲಿಕ್ಕಿಲ್ಲ ಅಂತ ಅನ್ಕೋತೀನಿ. ನಾವೇನಾಗಿದ್ದೀವೋ ಅದೇ ನಮ್ಮ ಮಕ್ಕಳಾಗ್ತಾರೆ 90%, ಬೇರೆ ಯಾರನ್ನೋ ನೋಡಿ ಫಾಲೋ ಮಾಡೋದಿಲ್ಲ ಅಂತ. ಸೊ ಈಗ ಇಲ್ಲಿ ಹೊಸತನ್ನು ಕಲಿಯೋದಕ್ಕೆ ರೆಡಿನಾ? ಆಲ್ ದ ಕಿಡ್ಸ್ ರೆಡಿಯಾ? ಏನು ಕಲಿಬೇಕು ಅಂದ್ಕೊಂಡಿದ್ದೀರಾ? ಮ್ಯೂಸಿಕ್, ಡಾನ್ಸ್ ಏನೆಲ್ಲ ಹೇಳ್ಕೊಡ್ತಾರೆ ಇಲ್ಲಿ ಗೊತ್ತಿದೆಯಾ ವಿಕಸನ ಶಿಬಿರದಲ್ಲಿ? ನಾನು ಹೇಳ್ತೀನಿ, ಮೊದಲನೇದು ಎಲ್ಲರ ಜೊತೆ ಮಾತಾಡಿ, ಓಕೆನಾ? ಇವತ್ತು ನಿಮ್ಮ ಟಾರ್ಗೆಟ್ ಏನು ಅಂದರೆ ಎಷ್ಟು ಜನರಿಗೆ ಹಾಯ್ ಹೇಳಿ ಅವರನ್ನು ಫ್ರೆಂಡ್ಶಿಪ್ ಮಾಡ್ಕೊಂಡ್ರಿ, ಅವ್ರ ಹೆಸರೇನು ಅಂತ ಕೇಳಿದ್ರಿ, ಹಾಗೆ ಅವ್ರು ಯಾವ ಕ್ಲಾಸು ಅಂತ ಕೇಳಿದ್ರಿ. ಟಾಪ್ ಇವತ್ತು ನಾನು 20 ಮೆಂಬರ್ಸ್ ಜೊತೆ ಮಾತಾಡಿದ್ದೀನಿ, 20 ಮಕ್ಕಳ ಜೊತೆ ಮಾತಾಡಿದ್ದೀನಿ. ಇದು ಒಂದು ಟಾರ್ಗೆಟ್ ಆಗಿರಲಿ ನಿಮ್ಮದು, ಓಕೆ? ಅದಾದಮೇಲೆ ಅವ್ರಿಗೇನು ಇಷ್ಟ ಅಂತ ನಾಳೆ ತಿಳ್ಕೊಳ್ಳುವಿರಂತೆ. ಹಾಗೆ ಏನು ಹೇಳ್ಕೊಡ್ತಾರಲ್ಲ ಅದನ್ನು ಮನೆಗೆ ಹೋಗಿ ಪ್ರಾಕ್ಟೀಸ್ ಮಾಡಿ, ಕಲೀರಿ, ಎಕ್ಸ್ಪರಿಮೆಂಟ್ ಮಾಡಿ. ಯಾರಿಗಾದ್ರೂ ನಂತರ ಮೈಕಲ್ಲಿ ಮಾತಾಡಬೇಕು ಅಂತ ಆಸೆ ಇದೆಯಾ? ಮೈಕಲ್ಲಿ ಮಾತಾಡಬೇಕು ಅಂತ ಮೈಕ್ ಕೊಟ್ಟರೆ ಹಾಡು ಹಾಡ್ತೀರಾ? ಏನು ಮಾಡ್ಬೇಕು ಹೇಳಿ? ಈ ಕ್ಯಾಂಪ್ ಮುಗ್ದ ಮೇಲೆ ಮನೆಗೆ ಹೋಗಿ ಏನು ಕೈಗೆ ಸಿಗುತ್ತೆ ಅದನ್ನು ಹೀಗೆ ಹಿಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ,
ಓಕೆ, ಮಿರರ್ ಮುಂದೆ ಏನು ನೀವು ಪ್ರಾಕ್ಟೀಸ್ ಮಾಡ್ತೀರಿ ನೋಡಿ, ಅದೇ ನಿಮಗಾಗತ್ತೆ. ಅಂತಂದರೆ ನಾವು ಎಷ್ಟು ಅದನ್ನು ಕಲಿಯೋದಕ್ಕೆ ಎಷ್ಟು ಆಸಕ್ತಿ ತೋರಿಸ್ತೀವಿ, ಎಷ್ಟು ಕನಸುಗಳನ್ನು ಇಟ್ಕೋತೀವಲ್ಲ, ಅಷ್ಟು ನಮಗದನ್ನು ಸಾಧನೆ ಮಾಡೋದಕ್ಕಾಗತ್ತೆ. ಯಾಕಂತಂದರೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು, ಅದ್ರ ಬಗ್ಗೆ ಟೈಮ್ ಕೊಡಬೇಕು, ಅದಕ್ಕೆ ಒಂದು ಸ್ವಲ್ಪವಾದರೂ ಎಕ್ಸ್ಪೋಸ್ ಮಾಡಬೇಕು ನಮ್ಮನ್ನು ನಾವು. ಮಕ್ಕಳು ಮಣ್ಣಲ್ಲಿ ಆಡಬಾರ್ದು ಅಂತ ಹೇಳ್ತಾರೆ, ಹೊರಗಡೆ ಹೋದರೆ ಬಿಸಿಲಲ್ಲಿ ಫುಲ್ ಟ್ಯಾನ್ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ಮಾತ್ರ ಎಷ್ಟು ಅದ್ಭುತವಾಗಿರುತ್ತೆ ಜೀವನ ಅಂತಂದರೆ, ಮುಂದೊಂದು ದಿನ ಎಂಥದ್ದೇ ಲೈಫ್ ಬರಲಿ, ಅವರು ಅದನ್ನು ಚಿಕ್ಕ ವಯಸ್ಸಲ್ಲಿ ಕಲ್ತ್ಕೊಂಡಿದ್ರೆ ದೊಡ್ಡವರಾದ್ಮೇಲೆ ಹೆಲ್ಪ್ ಆಗುತ್ತೆ. ನಾನು ಎಷ್ಟೋ ಜನರಿಗೆ ಹೇಳ್ತೀನಿ, ಮನೆಯಲ್ಲಿ ತೋಟ ಇದ್ದರೆ ಮಕ್ಕಳನ್ನ ತೋಟಕ್ಕೆ ಕಳಿಸೋದೇ ಇಲ್ಲ ಕೆಲವರು. ಯಾಕೆ ಅಂತ ಕೇಳಿದ್ರೆ, ಅಯ್ಯೋ ಅಲ್ಲಿ ಹೋಗಿ ಬಿತ್ಕೊಳ್ತಾರೆ, ಅಲ್ಲಿ ಹುಲ್ಲು ತಾಗಿ ಅಲರ್ಜಿ ಆಗುತ್ತೆ, ಮಣ್ಣು ತಾಗಿ ಏನೋ ಆಗುತ್ತೆ ಅಂತ. ನಾನು ಹೇಳೋದು, ಮುಂದೊಂದು ದಿನ ಫ್ಯೂಚರಲ್ಲಿ ನಿಮ್ಮ ಮಗನಿಗೆ ಒಳ್ಳೆ ಪ್ರಗತಿಪರ ಕೃಷಿಕ ಆಗುವಂಥ ಅವಕಾಶ ಇದ್ದರೆ ಅವಾರ್ಡ್ ವಿನ್ನಿಂಗ್ ಕೃಷಿಕ ಆಗ್ಬೋದು. ಇವತ್ತಿಗೆ ನೋಡ್ತಾ ಇದ್ದೀರಾ, ಜಗತ್ತಿನಲ್ಲಿ ಮುಂದುವರೆದಂಥ ರಾಷ್ಟ್ರಗಳು ಕೃಷಿಯಲ್ಲಿ ಕ್ರಾಂತಿ ಮಾಡಿರೋದು ಎಕ್ಸಾಂಪಲ್ ಅಷ್ಟೇ ಇದು. ಯಾರಿಗೆ ಗೊತ್ತು, ಅವನಿಗೆ ನೀವು ಕಲಿಸಿಕೊಟ್ಟಂಥ ಈ ಚಿಕ್ಕ ಪುಟ್ಟ ವಿಷಯಗಳು ಆ ಮಕ್ಕಳಿಗೆ ಎಷ್ಟು ಹೆಲ್ಪ್ ಮಾಡ್ಬೋದಲ್ವಾ. ಅದು ಯಾರದೋ ಸ್ಟೋರಿ ನನಗೆ ಯಾವಾಗಲೂ ನೆನಪಾಗೋದು. ಅಜ್ಜಿ ಒಳ್ಳೆ ಉಪ್ಪಿನಕಾಯಿ ಮಾಡ್ತಾ ಇದ್ರಂತೆ, ಆಯಿತಾ. ಇಲ್ಲಿ ಎಷ್ಟು ಜನರ ಅಜ್ಜಿ ಉಪ್ಪಿನಕಾಯಿ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಆ ಉಪ್ಪಿನಕಾಯಿ ಅಂದರೆ ಘಮ ಘಮ ಅಂತಿರುತ್ತಂತೆ, ಅದಕ್ಕೊಂದು ಒಗ್ಗರಣೆ ಹಾಕಿದ್ರು ಅಂತಂದರೆ ಆ ಬೀದಿಯಲ್ಲಿ ಆ ಏರಿಯಾದಲ್ಲಿ ಇರೋರಿಗೆಲ್ಲ ಇಷ್ಟ. ಆ ಅಜ್ಜಿ ತನ್ನ 70ರ ಹರೆಯದಲ್ಲಿ ಮೊಮ್ಮಗಳ ಮನೆಗೆ ಅಮೇರಿಕಕ್ಕೆ ಹೋಗ್ತಾರೆ, ಆಯಿತಾ. ಅಮೇರಿಕಕ್ಕೆ ಹೋದಾಗ ಅಜ್ಜಿ ಮಾಡಿದ ಉಪ್ಪಿನಕಾಯಿ ಅಲ್ಲಿ ಅಕ್ಕಪಕ್ಕದ ಮನೆಯವರಿಗೆಲ್ಲ ತಿನ್ನೋದಕ್ಕೆ ಸಿಕ್ಕಾಗ ಯಾರು ಮಾಡಿದ್ರು ಅಂತ ಕೇಳಿದಾಗ ನಮ್ಮ ಅಜ್ಜಿ ಮಾಡಿದ್ದು ಅಂತ. ಫ್ರೆಂಡ್ಸ್ ಎಲ್ಲ ಹೇಳಿದ್ರಂತೆ, ಇಷ್ಟು ಚೆನ್ನಾಗಿದೆ ಕಣೆ, ನಾವು ಪರ್ಚೇಸ್ ಮಾಡ್ತೀವಿ, ನಿಮ್ಮ ಅಜ್ಜಿ ಇನ್ನಷ್ಟು ಮಾಡಿಕೊಡ್ಬೋದಾ ಅಂತ. ಸೊ ಈಗ ಅವ್ರು ಯೋಚನೆ ಮಾಡಿದರು, ಅಜ್ಜಿಗೆ ಕೇಳಬೇಕಲ್ವ, ಅಜ್ಜಿ ಕೇಳಿದ್ರು ಮಾಡ್ಕೊಡ್ತೇವೆ. ಅಜ್ಜಿಗೆ ಫುಲ್ ಖುಷಿ, ಟೈಮ್ ಪಾಸ್ ಆಗಬೇಕಲ್ವ, ಉಪ್ಪಿನಕಾಯಿ ಮಾಡೋದನ್ನು ಶುರು ಮಾಡ್ತಾರಂತೆ. ಆಕೆ ಸಾಫ್ಟ್ವೇರ್ ಇಂಜಿನಿಯರ್. ಆ್ಯಂಡ್ ಎಲ್ಲಿವರೆಗೆ ಬಂತು ಅಂತಂದರೆ, ಅಜ್ಜಿಯ ಉಪ್ಪಿನಕಾಯಿ ಇವರ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಸ್ಯಾಲ್ರಿ ಏನು ಬರುತ್ತೆ ನೋಡಿ, ಅದಕ್ಕಿಂತ ಜಾಸ್ತಿ ಉಪ್ಪಿನಕಾಯಿಯಿಂದ ಇನ್ಕಮ್ ಬರೋದಕ್ಕೆ ಶುರು ಆಯಿತು. ಇದನ್ನು ಯಾಕೆ ನಾನು ಹೇಳಿದೆ ಅಂತಂದರೆ, AI ಬಂತು, ಜಾಬ್ ಹೋಗುತ್ತೆ, ರಿಸೆಷನ್ ಬಂತು, ಜಾಬ್ ಹೋಗುತ್ತೆ, ಯುದ್ಧದ ಪರಿಣಾಮ ಹೀಗಾಯಿತು ಹಾಗಾಯಿತು ಅಂತ ಯೋಚನೆ ಮಾಡೋದಕ್ಕಿಂತ ನಮ್ಮ ಮಕ್ಕಳು ಗಟ್ಟಿಯಾಗಿ ನಿಲ್ಲೋದಕ್ಕೆ ಏನು ಬೇಕು, ನಮಗೇನು ಗೊತ್ತಿದೆ ಆ ಎಲ್ಲ ಕಲೆಗಳನ್ನು ಕಲಿಸೋದ್ರ ಜೊತೆಗೆ ನಮ್ಮ ಅಕ್ಕಪಕ್ಕದ ಮನೆಗಳು, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರು ಏನೇ ಕಲಿಸ್ತಾರೆ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಬಿಡಿ, ಎಲ್ಲರ ಜೊತೆ ಬೆರೀಲಿ. ಎಷ್ಟು ಬೆರೀತಾರೆ, ಎಷ್ಟು ಕಲಿತಾರೆ, ಅಷ್ಟು ಅವಕಾಶಗಳನ್ನು ಮಾಡಿಕೊಟ್ಟಾಗ ಏನಾದರೂ ಆಗ್ತಾರೆ ಅವರು ಮುಂದೆ. ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ ಮಕ್ಕಳ ಹತ್ರ, ಒಂದು ವೇಳೆ ಏನು ಜಾಬ್ ಇಲ್ಲ ಅಥವಾ ಏನಾದರೂ ಆದರೆ ಟೀ ಮಾಡ್ಕೊಂಡು ಜೀವನ ಮಾಡ್ಬೋದಲ್ವಾ. ಟೀ ಮಾಡಿಕೊಂಡು ಜೀವನ ಮಾಡ್ಬೋದು, ಯಾಕೆ ಆಗೋದಿಲ್ಲ ಅಲ್ವಾ. ಇವತ್ತು ಹೋಟೆಲ್ ಉದ್ಯಮದಿಂದನೇ ನಮ್ಮ ಕರಾವಳಿ ಬೆಳೀತಾ ಇದೆ, ನೋಡ್ತಾ ಇದ್ದೀವಿ ಅಂತಂದಮೇಲೆ ಕೆಲಸದಲ್ಲಿ ಯಾವುದೂ ಮೇಲಲ್ಲ, ಯಾವುದೂ ಕೀಳಲ್ಲ. ಇದು ಓದಿನೇ ಇದಾಗಬೇಕು ಅನ್ನೋದಕ್ಕಿಂತ ಮೊದಲು ಮನುಷ್ಯತ್ವ ಕಲಿಯೋಣ, ಮನುಷ್ಯರಾಗಿ ಬದುಕೋದಕ್ಕೆ ವ್ಯಾಲ್ಯೂಸ್ನ ರೂಢಿಸ್ಕೊಳ್ಳೋಣ. ಯಾರಾದರೂ ಮನೆಗೆ ಬಂದರೆ TV ನೋಡ್ತಾ ಇದ್ದರೆ ಏನು ಮಾಡ್ತೀರಿ ಮಕ್ಕಳೇ ನೀವು? ನಿಮ್ಮ ಮನೆಗೆ ಯಾರಾದರೂ ಅತಿಥಿಗಳು ಎಂಟ್ರಿ ಕೊಟ್ಟಾಗ TV ಆನ್ ಇದ್ದರೆ ಫಸ್ಟ್ ಏನು ಮಾಡ್ತೀರಾ? ಆಫ್ ಮಾಡ್ತೇವೆ. ಯಾರು ಹೇಳಿದ್ದದು? ಯಾರೋ ಆಫ್ ಮಾಡ್ತೀವಿ ಅಂತಂದರು TV. ಸೂಪರ್. ಇವತ್ತೇನಾಗ್ತಿದೆ ಅಂತಂದರೆ, ತುಂಬ ಬೇಜಾರಲ್ಲಿ ಮಾತಾಡ್ತಾರೆ ಕೆಲವರು. ಅಪ್ಪ ಅಮ್ಮ ಇಲ್ಲದೆ ಇದ್ದರೆ ಅವ್ರ ಮನೆಗೆ ಹೋಗೋದಕ್ಕೆ ಇವ್ರಿಗೆ ಭಯ. ಯಾಕಂದರೆ ಮಕ್ಕಳ ಅವಮಾನ ಮಾಡಿಬಿಡ್ತಾರೆ. ಬಾಗಿಲು ಹೀಗೆ, ಅಮ್ಮ ಇಲ್ಲ ಮನೆಯಲ್ಲಿ, ರಪ್ ಅಂತ ಬಾಗಿಲು. ಗೊತ್ತಿರುವವರೇ ಆಂಟಿ, ಪಕ್ಕದ ಮನೆಯವರು, ಅಟ್ಲೀಸ್ಟ್ ಕರ್ಟಿಸಿ ಬೇಡವಾ ನಮಗೆ? ದೊಡ್ಡವರಾದ್ಮೇಲೆ ನಾವು ಏನು ಮಾಡ್ತೀವಿ? ಆಂಟಿ ಅಮ್ಮ ಮನೆಯಲ್ಲಿಲ್ಲ, ಏನಾದರೂ ಹೇಳಬೇಕಿತ್ತ ಆಂಟಿ, ಬನ್ನಿ ಕೂತ್ಕೊಳ್ಳಿ, ನೀರು ಬೇಕಾ ಕುಡಿಯೋದಕ್ಕೆ ಅಂತ. ಈ ಸಂಸ್ಕಾರ ಗೊತ್ತಿಲ್ಲ ಅಂದರೆ ಅತಿಥಿ ದೇವೋಭವ ಅನ್ನುವಂಥ ನಮ್ಮ ಭಾರತದ ಸನಾತನ ಸಂಸ್ಕೃತಿಯನ್ನು ನಾವು ಮುಂದಕ್ಕೆ ಕೊಂಡೋಗೋದು ಯಾವಾಗ? ನಮ್ಮಲ್ಲಿ ಇರುವಂಥ ಫ್ಯಾಮಿಲಿ ವ್ಯಾಲ್ಯೂಸ್ ಜಗತ್ತಿನ ಬೇರೆ ಎಲ್ಲೂ ಇಲ್ಲ ಅಂತೆ. ಏನೇ ಆದ್ರೂ ನಮ್ಮಲ್ಲಿ ಒಡೆಯುವಂಥ ಮನಸ್ಥಿತಿ ಇಲ್ಲ ನೋಡಿ. ಆ ಬುದ್ಧಿಯನ್ನು ನಮ್ಮ ಮಕ್ಕಳಿಗೂ ಬೆಳೆಸಬೇಕು ಅಂತಂದರೆ ಮೊದಲು ಪ್ರೀತಿಸೋದನ್ನು ಕಲಿಸೋಣ. ಹಾಗೆ ಅಪ್ಪ ಅಮ್ಮನಿಗೆ ಗೌರವ ಕೊಡೋದನ್ನು, ಶಿಕ್ಷಕರಿಗೆ ಗೌರವ ಕೊಡೋದನ್ನು ಆಟೋಮೆಟಿಕ್ಕಾಗಿ ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ಜಿದ್ದಿಗೆ ಬಿದ್ದು ಪ್ರಾಕ್ಟೀಸ್ ಮಾಡಿಸಿದ್ರೆ ಕೊಡ್ತಾರೆ. ಸರ್ ಅಲ್ಲಿ ಬರುವಾಗ ಎಲ್ಲ ಮಕ್ಕಳು ನಮಸ್ತೆ ನಮಸ್ತೆ ಅಂತ ಹೇಳ್ತಾ ಇದ್ರು. ನಾನು ತುಂಬ ಕಾನ್ಷಿಯಸ್ ಆ ವಿಷಯದಲ್ಲೆಲ್ಲ. ಖುಷಿ ಆಯಿತು ನನಗೆ. ಯಾಕಂದರೆ ಎಷ್ಟೋ ಮಕ್ಕಳಿಗೆ ಈಗ ನಮಸ್ತೆ ಹೇಳಬೇಕು ಅನ್ನೋದೇ ಮರ್ತು ಹೋಗಿದೆ. ಹೇಳಲೇಬೇಕು. ಈ ಥರ ಕೈ ಜೋಡಿಸಿ ಹೇಳ್ತೀವಲ್ಲ, ಆಗ ನಮ್ಮಲ್ಲಿರುವಂಥ ಈಗೋ ಶಾಂತವಾಗುತ್ತೆ. ನಾವು ಎದುರುಗಡೆ ಇರುವಂಥ ವ್ಯಕ್ತಿಯ ದೈವತ್ವವನ್ನು ಗೌರವಿಸ್ತಾ ಇದ್ದೀವಿ ಅಂತ ಅರ್ಥ. ಎದುರುಗಡೆ ಇರುವಂಥ ವ್ಯಕ್ತಿಗೂ ಈಗೋ ಕಡಿಮೆ ಆಗುತ್ತೆ. ಅವನಲ್ಲಿ ಒಂದು ಆ ಭಾವನೆ ಏನಿರುತ್ತಲ್ಲ, ಪ್ರೀತಿ ಸ್ನೇಹದ ಭಾವನೆ, ಆಶೀರ್ವಾದದ ರೂಪದಲ್ಲಿ ಎದುರುಗಡೆ ಅವನಿಗೆ ಸಿಗುತ್ತೆ. ಎಷ್ಟು ಜನ ಇಲ್ಲಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತೀರಾ ತಂದೆ ತಾಯಿಗಳಿಗೆ ಅಥವಾ ಹಿರಿಯರನ್ನು ನೋಡಿದಾಗ? ಮಕ್ಕಳು ತಂದೆ ತಾಯಿಯ ಕಾಲಿಗೆ ನಮಸ್ಕಾರ ಮಾಡೋದು. ಉಳಿದವರು ಮಾಡ್ತಾರೆ, ಮೋಸ್ಟ್ಲಿ ಅವರಿಗೆ ಅರ್ಥ ಆಗಲಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನನ್ನ ಕ್ವೆಶನ್ನು.
ನಾವು ಯಾವಾಗ ಅವರ ಪಾದವನ್ನು ಟಚ್ ಮಾಡ್ತೀವಲ್ಲ, ಆಗ ಅಲ್ಲಿ ಇರುವಂತಹ ಒಂದು ಆ ಕನೆಕ್ಷನ್ ಪಾಸ್ ಆಗುವಂತಹ ಒಂದು ಶಕ್ತಿ ಅನ್ನುವಂಥದ್ದು ನಮ್ಮ ದೇಹದ ಒಳಗಡೆ ಪಾಸಿಟಿವ್ ಭಾವನೆಗಳನ್ನು ನೀಡುತ್ತೆ. ಇದು ಸೈಂಟಿಫಿಕ್ ಆಗಿ ಪ್ರೂವ್ ಆಗೋದು. ನಾವು ಎಲ್ಲದಕ್ಕೂ ಏನು ಅದು ಮೂಢನಂಬಿಕೆ, ಇದು ಮೂಢನಂಬಿಕೆ, ಸೈನ್ಸ್ ನೋಡೋಣ. ನನಗೆ ಇವತ್ತಿನವರೆಗೂ ನಮ್ಮ ಹಿರಿಯರು ಪಾಲಿಸ್ತಾ ಬಂದಿರುವಂಥ ಯಾವುದೇ ನಂಬಿಕೆಯಲ್ಲಿ ಮೂಢನಂಬಿಕೆ ಕಾಣಿಸ್ಲಿಲ್ಲ. ಎಲ್ಲದರಲ್ಲೂ ಸೈನ್ಸ್ ಇದೆ. ಎಲ್ಲದಕ್ಕೂ ಆ ಕಾಲಕ್ಕೆ ಸರಿಯಾದಂಥ ಕಾರಣ ಇದೆ. ಈ ಕಾಲಕ್ಕೆ ಸರಿಯಾಗಿ ಬದಲಾವಣೆ ಮಾಡ್ಕೋಬೇಕು. ಮೊದಲೆಲ್ಲ ಹಬ್ಬಗಳನ್ನು ಆಚರಣೆ ಮಾಡುವಾಗ ಅಯ್ಯೋ ನಾವು ಕೃಷಿ ಮಾಡ್ತಾ ಇದ್ವಿ, ಎಲ್ಲ ಹಬ್ಬಗಳನ್ನು ಆಚರಣೆ ಮಾಡ್ತಾ ಇದ್ವಿ. ಈಗ ಕೃಷಿ ಮಾಡೋದಿಲ್ಲ, ಹಬ್ಬಗಳನ್ನು ಆಚರಣೆ ಮಾಡೋದಿಲ್ಲ. ಭೂಮಿಯನ್ನ ಪ್ರೀತಿಸುವ, ಗೌರವಿಸುವ, ಪೂಜಿಸುವಂತಹ ನಮ್ಮ ಹಬ್ಬದ ಆಚರಣೆ ನಾವು ಮಾಡಲಿಲ್ಲ ಅಂತಂದ್ರೆ ನಮ್ಮ ಮಕ್ಕಳಿಗೆ ಅದರ ಬೆಲೆ ಗೊತ್ತಾಗೋದು ಹೇಗೆ ಅಲ್ವಾ? ಇನ್ನೊಂದು ಕೊನೆಯದಾಗಿ ನಾವು ವಾಪಸ್ ಏನು ಕೊಡ್ತಿದ್ದೀವಿ ಅನ್ನುವಂಥದ್ದು, ಪ್ರೀತಿ ಸ್ನೇಹದಿಂದ ಎಲ್ಲರ ಜೊತೆ ಶಾಂತಿಯಿಂದ ಇದ್ದರೆ ಬಹುಶಃ ಯುದ್ಧದಂಥ ಪರಿಣಾಮ ಖಂಡಿತ ಕಾಣೋದಕ್ಕೆ ಸಾಧ್ಯ ಇಲ್ಲದು. ಮನೆಯಲ್ಲೂ ಯುದ್ಧ ನಡೀತಾ ಇದೆ ಈಗ, ಆ ಯುದ್ಧನೂ ಬೇಡ ನಮಗೆ. ಅಲ್ಲಿಯೂ ಕೂಡ ಶಾಂತಿ ಇರಲಿ, ದೇಶದಲ್ಲೂ ಶಾಂತಿ ಇರಲಿ. ಆಮೇಲೆ ವಾಪಸ್ ಮುಂದೆ ಮಕ್ಕಳು ಏನಾದರೂ ಸಮಾಜಕ್ಕೆ ಕೊಡಬೇಕು ಅನ್ನುವಂಥದ್ದನ್ನು ಕೂಡ ನಾವು ಕಲಿಸಿದರೆ ಚಿಕ್ಕ ವಯಸ್ಸಲ್ಲಿ, ನಿನ್ನ ರೆಸ್ಪಾನ್ಸಿಬಿಲಿಟಿ. ಇದನ್ನು ಒಂದು ಉದಾಹರಣೆಯ ಮೂಲಕ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಒಂದು ಚಿಕ್ಕ ಹುಡುಗಿ ತಂದೆ ಕೇಳ್ತಾಳಂತೆ, ಅಪ್ಪ ನೀನು ಪ್ರತಿ ಭಾಷಣದಲ್ಲೂ ಹೇಳ್ತೀಯ ಸಮಾಜಕ್ಕೆ ವಾಪಸ್ ಕೊಡಬೇಕು, ಸೊಸೈಟಿಗೆ ಕೊಡಬೇಕು, ನಮ್ಮ ರೆಸ್ಪಾನ್ಸಿಬಿಲಿಟಿ, ನಾವು ಪರ್ಪೋಸು ಅಂತೆಲ್ಲ ಹೇಳ್ತೀಯಲ್ಲ, ಈ ಸಮಾಜ ಅಂದರೆ ಏನು ಅಂತ. ಅದಕ್ಕೆ ಆ ತಂದೆ ಹೇಳ್ತಾರಂತೆ, ಮಗಳೇ ನೀನು ಹಾಕ್ಕೊಂಡಿದೆಯಲ್ಲ ಈ ಬಳೆ, ಅದನ್ನು ಯಾರೋ ಒಬ್ಬರ ಶ್ರಮದಿಂದ ಬಂದಿದೆ. ನೀನು ಊಟ ಮಾಡ್ತಿದೆಯಲ್ಲ ಅನ್ನ, ರೈತನ ಶ್ರಮ. ನಾವು ಅದಕ್ಕೆ ದುಡ್ಡು ಕೊಟ್ಟಿರ್ಬೋದು, ಆದರೆ ಅದು ಯಾರದ್ದೋ ಶ್ರಮ ಜೊತೆಗೆ ನಮ್ಮ ಪ್ರಕೃತಿಯಿಂದ, ಪರಿಸರದಿಂದ ನಾವು ತಗೊಂಡಿರುವಂಥ ಸಂಪನ್ಮೂಲ. ಇದು ನನ್ನ ಜಾಗ, ನಾನು ಕೊಟ್ಟು ಪರ್ಚೇಸ್ ಮಾಡಿದ್ದೀನಿ, ನಂದು ಅಂತ ಹೇಳೋ ಹಾಗೆ ಇಲ್ಲ. ವಾಪಸ್ ಕೊಡೋದೇ ಸಿದ್ಧಾಂತ. ಇಲ್ಲಿ ಗಿಡ ಮರಗಳು ವಾಪಸ್ ಕೊಡ್ತಿದ್ದಾವೆ, ಜೊತೆಗೆ ಸೂರ್ಯ, ಏನು ನದಿಗಳು ನೀರನ್ನು ಕೊಡ್ತಾ ಇದ್ದಾವೆ, ಮನುಷ್ಯನು ಕೂಡ ವಾಪಸ್ ಕೊಡೋದಕ್ಕೆ ಅಂತ ಬಂದಿರೋದು. ಅದನ್ನು ವಾಪಸ್ ಕೊಡುವಂತಹ ಒಂದು ಬುದ್ಧಿ ನಮ್ಮಲ್ಲಿ ಬೆಳೆದ್ರೆ ಖಂಡಿತ ಚೆನ್ನಾಗಿರುತ್ತೆ. ನನಗೆ ಈ ಶಾಲೆ ಬಗ್ಗೆ ಬಹಳ ಹೆಮ್ಮೆ. ಶಾರದಾ ಅಂತಂದರೆ ಯಾಕೆ ನನಗಿಷ್ಟ, ನನ್ನ ಮಗನೂ ಇಲ್ಲೇ ಓದ್ತಾ ಇರೋದು. ರೀಸನ್ ಏನಪ್ಪ ಅಂತಂದರೆ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಜೀವನ ಮೌಲ್ಯದ ಬಗ್ಗೆ ಇಲ್ಲಿ ತಿಳಿಸಿಕೊಡುವಂತಹ ವಿಚಾರಗಳು, ಪಾಠ ಪುಸ್ತಕದ ಜೊತೆಗೆ ಇರುವಂತಹ ಆ ಮೌಲ್ಯಗಳು ಮುಂದೆ ಹೇಗಿರಬೇಕು ಅನ್ನುವಂಥದ್ದು. ಅಲ್ಲಿ ಸರ್ಗೆ ಯಾವ ರೀತಿ ಕನಸಿದೆಯೋ ಅದೇ ರೀತಿ ಮುಂದೆ ಹೋಗಬೇಕು. ಈಗಷ್ಟೇ ಸ್ವಲ್ಪ ಹೊತ್ತಿಗೆ ಮೊದಲು ಮಾತಾಡುವಾಗ ಅವ್ರು ಹೇಳ್ತಾ ಇದ್ದಿದ್ದು ಅದೇ, ಜಗತ್ತಲ್ಲಿ ಶಾಂತಿ ಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಅಂತಹ ಮನಸ್ಥಿತಿ ಇರುವಂಥ ವ್ಯಕ್ತಿಯ ಕೈಯಲ್ಲಿ ಒಂದು ವಿದ್ಯಾಸಂಸ್ಥೆ ಇದ್ದರೆ ನನ್ನ ಪ್ರಕಾರ ಅಲ್ಲಿರುವಂಥ ಮಕ್ಕಳು ಕೂಡ ಶಾಂತಿ ಪ್ರಿಯರಾಗ್ತಾರೆ ಅನ್ನುವಂಥ ನಂಬಿಕೆ ನನಗಿದೆ. ಯಾಕಂದರೆ ನಾವು ದೊಡ್ಡವರನ್ನು ಬದಲಿಸೋದಕ್ಕೆ ಸಾಧ್ಯ ಇಲ್ಲ, ಚಿಕ್ಕ ಮಕ್ಕಳನ್ನ ಖಂಡಿತ ಬದಲಿಸ್ಬೋದು. ಇಲ್ಲಿರುವಂಥ ಎಷ್ಟೋ ಜನ ಪೇರೆಂಟ್ಸ್, ನಿಮಗೆ ಆ ಶಕ್ತಿ ಇದೆ. ಈ ಸಮ್ಮರ್ ಕ್ಯಾಂಪಲ್ಲಿ ಅಂತಲ್ಲ, ಪ್ರತಿ ದಿನನಿತ್ಯದ ಜೀವನದಲ್ಲಿ ಏನು ಸಾಧ್ಯನೋ ಅದನ್ನು ಕಲ್ತ್ಕೊಂಡು ವಾಪಸ್ ಕೊಡುವಂಥ ಮನಸ್ಥಿತಿ, ಖುಷಿಯಾಗಿರೋದು, ಇದೆಲ್ಲವೂ ಕೂಡ ಮಕ್ಕಳಲ್ಲಿ ಮೈಗೂಡಿಸಿಕೊಳ್ಳೋದಕ್ಕೆ ಸ್ವಲ್ಪ ಪೇಷನ್ಸಿಂದ ಟ್ರೈ ಮಾಡಿದರೆ ಖಂಡಿತ ಆಗುತ್ತೆ ಅಂತ ಹೇಳ್ತಾ, ಬೋರ್ ಆಯ್ತಾ? ಎಷ್ಟು ಬೇಗ ಮಾತು ಮುಗಿಸ್ತಾರೆ ಅಂತ ಅನಿಸ್ತಾ? ಅದನ್ನು ಕೇಳೋದು ಯಾಕೆ ಅಂತಂದರೆ ನಿಮ್ಮ ಮುಖ ನೋಡಿಯೇ ನಾನು ಮಾತನ್ನು ಅಲ್ಲಿಗೆ ಕ್ಲೋಸ್ ಮಾಡಿಬಿಡ್ತೀನಿ. ಯಾಕಂತಂದರೆ ಯಾವುದು ಜಾಸ್ತಿ ಆದರೆ ಅಜೀರ್ಣ ಆಗೋಗುತ್ತಂತೆ. ಫುಡ್ ಸಹ ಅಷ್ಟೇ, ಮಾತು ಸಹ ಅಷ್ಟೇ. ಅದಕ್ಕೋಸ್ಕರ ಮಕ್ಕಳೇ ಕಲಿತೀರಿ ಅಲ್ಲ, ಇವತ್ತು ನಾನು ಕೊಟ್ಟ ಟಾಸ್ಕ್ ಏನು ಹೇಳಿ? ಯು ಹ್ಯಾವ್ ಟು ಮೇಕ್ ಫ್ರೆಂಡ್ಶಿಪ್. ಫ್ರೆಂಡ್ಸ್, ಯಾರಿಗೆ ಜಾಸ್ತಿ ಫ್ರೆಂಡ್ಸ್ ಆಗ್ತಾರೆ ನೋಡೋಣ ಇವತ್ತು, ಓಕೆನಾ? ಚೆನ್ನಾಗಿ ಮಾತಾಡಿ. ಯಾರಾದರೂ ತುಂಬ ಸೈಲೆಂಟ್ ಆಗಿದ್ದರೆ ಅವ್ರನ್ನ ಹೋಗಿ ಮಾತಾಡಿಸಿ, ಯಾಕೆ ಸೈಲೆಂಟ್ ಆಗಿದೆಯಾ, ಏನಾದರೂ ಹೆಲ್ಪ್ ಬೇಕಾ ನಿನಗೆ ಅಂತ. ಶುರುವಾಗಲಿ ಇಲ್ಲಿಂದಾನೆ. ನಾವು ಒಟ್ಟಿಗೆ ಬದುಕೋಣ. ಮನುಷ್ಯರು ಒಬ್ಬರೇ ಇರೋದಕ್ಕೆಲ್ಲ ಬಂದಿರೋದು ಭೂಮಿ ಮೇಲೆ. ನನಗೆ ನನ್ನ ಕಂಪ್ಯೂಟರ್ ಸಾಕು, ನನ್ನ ಮೊಬೈಲ್ ಸಾಕು ಅಂತ ಹೇಳಿದ್ರೆ ನಾವು ಜಾಸ್ತಿ ವರ್ಷ ಖುಷಿಯಿಂದ ಇರೋದಕ್ಕಾಗೋದಿಲ್ಲ. ಸೊ ಅಪ್ಪ ಅಮ್ಮ ಹೇಳಿದ್ದು ಕೇಳ್ತೀರಿ ಅಲ್ವಾ? ಟೀಚರ್ಸ್ ಹೇಳಿದ್ದು ಕೇಳ್ತೀರಿ ಅಲ್ವಾ? ಒಳ್ಳೆ ಮಕ್ಕಳಾಗ್ತೀರಿ ಅಲ್ವಾ? ರೆಡಿಯಾ? ಆಲ್ ದ ಬೆಸ್ಟ್. ಖುಷಿ ಆಯಿತು ಮತ್ತೊಮ್ಮೆ ಈ ರೀತಿ ಈ ವೇದಿಕೆಯಲ್ಲಿ ಮೀಟ್ ಮಾಡಿರೋದು. ಆ್ಯಂಡ್ ಜೊತೆಗೆ ನಿಮ್ಮೆಲ್ಲರ ಜೊತೆಗೆ ಒಂದಿಷ್ಟು ಸಮಯ ಕಳೆಯುವಂಥ ಅವಕಾಶ ಸಿಕ್ತು ನನಗೆ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಜೈ ಹಿಂದ್.